ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಕಥೆಯನ್ನ ನಿಮ್ ಜೊತೆ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಶ್ರೀಮಂತ ಮಹಿಳೆ ಅಗ್ದಿ ಒಳ್ಳೆ ಬ್ರೀಡ್ ನಾಯಿಯನ್ನ ಸಾಕಿರ್ತಾಳಂತ. ಆ ನಾಯಿನ ಕರ್ಕೊಂಡು ಒಬ್ಬ ವೈದ್ಯರ ಹತ್ರ ಹೋಗ್ತಾಳಂತ. ಆ ವೈದ್ಯರಿಗೆ ಹೇಳ್ತಾಳಂತ, ಬಹಳ ದಿನಗಳಿಂದ ಈ ನಾಯಿಯ ವರ್ತನೆ ಯಾಕೋ ನನಗೆ ಸರಿ ಅನಿಸ್ವಲ್ತು. ಅದು ನನ್ನ ಹತ್ರ ಬರಂಗಿಲ್ಲ, ನಾ ಹೇಳಿದ ಮಾತು ಕೇಳಂಗಿಲ್ಲ. ಒಂದ್ ರೀತಿ ಮಾಡ್ಲಿಕತ್ತದ, ಯಾಕಂತ ನನಗೆ ಅರ್ಥ ಆಗ್ವಲ್ತು, ನೋಡ್ರಿ ಡಾಕ್ಟರ ಅಂತ ಹೇಳ್ತಾಳಂತ. ಅವಾಗ ಡಾಕ್ಟರ್ ಸರಿ ಅಂತ ಹೇಳಿ ಒಂದ್ ಅರ್ಧ ತಾಸು ಅದನ್ನ ಪರೀಕ್ಷೆಯನ್ನ ಮಾಡ್ತಾರಂತ, ತಪಾಸಣೆ ಮಾಡ್ತಾರಂತ. ಬಂದು ಡಾಕ್ಟರ್ ಹೇಳ್ತಾರಂತ, ಇವತ್ತೊಂದಿನ ಈ ನಾಯಿ ನನ್ನ ಹತ್ರ ಇರ್ಲಿ, ನಾಳೆ ಬಂದ ನಿಮ್ಮ ನಾಯಿಯನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರಂತ. ಆಯ್ತು ಸರಿ ಅಂತ ಆ ಮಹಿಳೆ ಹೋಗ್ತಾಳಂತ. ವೈದ್ಯರಿದ್ದವರು ತನ್ನ ಜೋಡಿ ಇರುವಂತಹ ಹುಡುಗರ್ನ ಕರೆದು ಹೇಳ್ತಾರಂತ, ಈ ನಾಯಿಯನ್ನ ತಗೊಂಡ್ ಹೋಗಿ ದನದ ಕೊಟ್ಟಿಗೆ ಒಳಗ್ ಕಟ್ರಿ, ಆಮೇಲೆ ಅರ್ಧ ತಾಸಿಗೆ ಒಮ್ಮೆ ನೀರನ್ನ ಮಾತ್ರ ಕೊಡ್ರಿ, ಆಹಾರ ಕೊಡ್ಬೇಡ್ರಿ. ಆಮೇಲೆ ಅದು ಬಹಳ ಧಾಂದ್ಲಿ ಮಾಡ್ಲಿಕತ್ತು, ಒದರ್ಲಿಕತ್ತು, ಬೊಗಳಿಕತ್ತು ಅಂದ್ರೆ ಒಂದೆರಡು ಬಡೀರಿ ಅಂತ ಹೇಳ್ತಾರಂತ. ಆ ಹುಡುಗರು ಸರಿ ಆಯ್ತ್ರಿ ಸರ್ ಅಂತ ಹೇಳ್ತಾರಂತ. ರಾತ್ರಿ ಎಲ್ಲ ಅದೇ ರೀತಿ ಮಾಡ್ತಾರಂತ. ಆಮೇಲೆ ಮರ್ದಿನ ಮಹಿಳೆ ಬರ್ತಾಳಂತ, ಕೇಳ್ತಾಳಂತ, ಮತ್ ನನ್ನ ನಾಯಿ ಮರಿಯನ್ನ ಕೊಟ್ಟು ಹೋಗಿದ್ದೆ ಅಲ್ರಿ ಸರ್ ಅಂತ ಹೇಳ್ತಾಳಂತ. ಹಾ ಸರಿ, ನಮ್ಮ ಹುಡುಗರಿಗೆ ಹೇಳ್ತೀನಿ ಅಂತ ಹೇಳಿ ಹೋಗಿ ಆ ನಾಯಿ ಮರಿಯನ್ನ ಅವ್ರು ಕರ್ಕೊಂಡ್ ಬರ್ತಾರಂತ. ಕರ್ಕೊಂಡ್ ಬಂದ ತಕ್ಷಣ ಆ ನಾಯಿ ಮರಿ ಇದ್ದದ್ದು ಆ ಮಹಿಳೆಯನ್ನ ನೋಡಿ ಒಡ್ಕೋತ್ ಹೋಗಿಕ್ಕಿ ತೊಡಿ ಮ್ಯಾಲ್ ಕೂತು, ಆಬ್ವಿಯಸ್ಲಿ ನಾಯಿ ಪ್ರೀತಿ ಮಾಡೋದಂತಂದ್ರೇನು ಕೈ ನೆಕ್ತಾವ, ಆ ರೀತಿ ಆಕಿನ್ನ ಕೈ ನೆಕ್ಲಿಕ್ ಚಾಲು ಮಾಡಿ ಬಾಲ ಅಲ್ಲಾಡ್ಸಿ ಆಕಿನ್ ಮುದ್ದಾಡ್ಸ್ಲಿಕ್ ಚಾಲು ಮಾಡ್ಬಿಡ್ತದಂತ. ಆ ಮಹಿಳೆ ಅಗ್ದಿ ಆಶ್ಚರ್ಯವಾಗಿ ನೋಡ್ಲಿಕ್ ಚಾಲು ಮಾಡ್ತಾಳಂತ. ನನ್ ನಾಯಿ ನಾ ಎಷ್ಟು ಪ್ರೀತಿಯಿಂದ ಸಾಕಿನಿ, ಎಷ್ಟೋ ದಿನದಿಂದ ಇದು ನನಗೆ ಹಿಂಗ್ ಮಾಡ್ತಾ ಇದ್ದಿದ್ದಿಲ್ಲ, ಇವತ್ತು ಒಂದೇ ರಾತ್ರಿ ಒಳಗೆ ಏನ್ ಬದಲಾವಣೆ ಆತಿ ನಾಯಿಗ, ಹೆಂಗ ಇಷ್ಟು ಒಮ್ಮೆ ಬದ್ಲಾತ್ ನನ್ನ ನಾಯಿ, ನನಗಿಷ್ಟು ಪ್ರೀತಿ ಹೆಂಗ್ ಮಾಡ್ಲಿಕ್ಕತ್ತು ಅಂತ ಅಂತಾಳಂತ ಡಾಕ್ಟರಿಗೆ. ಡಾಕ್ಟರ್ ಅವಾಗ ಹೇಳ್ತಾರಂತ, ನೀನು ಈ ನಾಯಿ ಮರಿಯನ್ನ ಬಹಳ ಪ್ರೀತಿಯಿಂದ ಸಾಕಿ, ಅದಕ್ಕ ಬಹಳ ಸ್ವತಂತ್ರವನ್ನ ಕೊಟ್ಟಿ, ಅದಕ್ಕ AC ರೂಮ್ ಒಳಗಿಟ್ಟಿ, ಅದ್ ಹಸಿವಿ ಅನ್ನೋಕ್ಕಿಂತ ಮುಂಚೆ ರುಚಿ ರುಚಿಯಾದ ತಿನಿಸುಗಳನ್ನ ಅದಕ್ಕೆ ಬೇಕಾದದ್ದನ್ನ ನೀ ಕೊಡ್ತಿ. ಹಂಗಾಗಿ ಅದಕ್ಕೆ ಬಹಳ ಜಂಬ ಬಂದಿತ್ತು, ಅದನ್ನ ನಿನ್ನೆ ರಾತ್ರಿ ನಾವು ಇಳಿಸಿವಿ. ಹಂಗಾಗಿ ಅದು ಏನು ಅನ್ನೋದನ್ನ ಅದು ತಿಳ್ಕೊಂತು, ಅಂದ್ರ ನಿನ್ನ ಮಹತ್ವವನ್ನ ಅದು ತಿಳ್ಕೊಂತು. ಹಂಗಾಗಿ ನಾಯಿಗ ನಿನ್ನ ಮಹತ್ವ ಇವತ್ತು ಗುರ್ತಾಗಿದೆ, ಅದಕ್ಕ ಅದ್ ನೀನು ಪುನಃ ಪ್ರೀತಿ ಮಾಡ್ಲಿಕ್ಕೆ ಚಾಲು ಮಾಡಿದ ಅಂತ ಹೇಳ್ತಾರೆ. ಈ ಕಥೆ ಮೂಲಕ ನಾ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂತಂದ್ರ, ಭಾರತ ದೇಶದೊಳಗೆ ಇದ್ದಾರ, ಆದ್ರ ಭಾರತ ಸ್ವತಂತ್ರವನ್ನ ದುರುಪಯೋಗ ತಗೊಳಿಕತ್ಬಿಟ್ಟಾರ. ನಮ್ಮ ಭಾರತ ದೇಶವನ್ನೇ ತೆಗಳ್ತಾರ, ಏನ್ ಬೇಕಾದ್ ಮಾತಾಡ್ತಾರ ನಮ್ ದೇಶಕ್ಕ, ನಮ್ಮ ದೇಶದ ಸನಾತನತೆಯನ್ನ ಪ್ರಶ್ನಿಸ್ತಾರ. ಅವರಿಗೆಲ್ಲ ಇಂಥ ಶಿಕ್ಷೆ ಚಲೋ ಆಗ್ತದ ಅನಿಸ್ತದೇನ್ ನಿಮಗ? ಕಮೆಂಟ್ ಮೂಲಕ ನನಗ ತಿಳಿಸಿ. ಎಲ್ಲರಿಗೂ ಧನ್ಯವಾದ. ಜೈ ಶ್ರೀರಾಮ್.